ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆರೋಪ ಎದುರಿಸ್ತಾ ಇರುವಂತಹ ಸಚಿವ ನಾಗೇಂದ್ರಗೆ ಈಗ ಢವ ಶುರುವಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಇನ್ನಿಲ್ಲದ ಹೋರಾಟವನ್ನ ನಡೆಸ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹೋರಾಟ ತೀವ್ರಗೊಂಡ ಹಿನ್ನೆಲೆ ನಾಗೇಂದ್ರಗೆ ಶಾಕ್ ಎದುರಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಪಡಿಸಿಕೊಂಡು ಇವಾಗ ಆ ಆರೋಪದಲ್ಲಿ ಸಿಕ್ಕಾಕೊಂಡಿರುವಂತಹ ಸಚಿವ ನಾಗೇಂದ್ರಗೆ ಈಗ ಢವ ಶುರುವಾಗಿದೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಇನ್ನಿಲ್ಲದ ಹೋರಾಟವನ್ನ ನಡೆಸ್ತಾ ಇದೆ. ವಿಧಾನಸೌಧದಲ್ಲಿ ಅಸೆಂಬ್ಲಿ ಶುರುವಾದರೂ ಕೂಡ ಕಳೆದ ಒಂದಷ್ಟು ದಿನಗಳಿಂದ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸಿ ನಿನ್ನೆ ಕಪ್ಪು ಬಟ್ಟೆಯನ್ನ ಧರಿಸಿಯೂ ಕೂಡ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನು ಕೂಡ ಮುಂದುವರೆಸಿದೆ. ಮತ್ತೊಂದು ಕಡೆಗೆ ಮಂಡ್ಯದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ನಡೆಸಿದ್ದಾರೆ. ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ. ಈಗ ಈ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಶಾಕ್ ಎದುರಾಗಿದೆ. ಸಿಬಿಐ ಉರುಳಿಗೆ ಸಿಲುಕ್ತಾರ ಹಂಗಿದ್ರೆ ಸಚಿವ ಬಿ ನಾಗೇಂದ್ರ ಅನ್ನುವಂಥದ್ದು. ಸದ್ಯ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಸಿಬಿಐ ಪತ್ರವನ್ನು ಕೂಡ ಬರೆದಿದೆ. ಅನುಮತಿ ಇಲ್ಲದೆ ಕೋರ್ಟ್ ಆರೋಪ ಪಟ್ಟಿಯನ್ನ ಪರಿಗಣಿಸಲ್ಲ. ರಾಜ್ಯಪಾಲರ ನಿರ್ಧಾರದ ಮೇಲೆ ಸದ್ಯ ಈಗ ನಾಗೇಂದ್ರ ಕೇಸ್ ಭವಿಷ್ಯ ನಿಂತಿರುವಂತದ್ದು. ಪಾದಯಾತ್ರೆ ಮುಖಾಂತರ ಹೋರಾಟಕ್ಕೆ ಬಿಜೆಪಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೋಡಿ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಲ್ಲ, ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಸಚಿವರಾಗ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರುಪಯೋಗ ಪಡಿಸಿಕೊಳ್ತಾರೆ. ಆಮೇಲೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಗುತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮತ್ತೆ ನಾಗೇಂದ್ರ ಅವರ ಹೆಸರೆತ್ತುಕೊಂಡು ಅವರಿಗೆ ನೂತನ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗುತ್ತೆ. ಈಗ ಅಂತ ಲೂಟಿಕೋರರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಲೂಟಿಕೋರರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಮತ್ತೆ ಇನ್ನೂ ಹೆಚ್ಚಿನ ತನಿಖೆ ಕೂಡ ಆಗ್ಬೇಕು. ಯಾಕಂತಂದ್ರೆ ಅದರಲ್ಲಿ ಕೋಟ್ಯಾಂತರ ದುಡ್ಡೇನು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಲೆಕ್ಕ ಇಲ್ಲ. ಹಾಗಾಗಿ ಅದು ಮರು ತನಿಖೆ ಆಗ್ಬೇಕು ಅಂತ ಹೇಳಿ ಕೂಡ ಈಗ ಬಿಜೆಪಿ ಮತ್ತೆ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ. ಈಗ ನಾಗೇಂದ್ರ ಅವರಿಗೆ ಎರಡೆರಡು ಕಡೆ ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ಒಂಥರ ಈ ಒಂದು ನೇಣಿನ ಕುಣಿಕೆ ಅವರಿಗೆ ಓದಿರುವಂತದ್ದು. ಸದ್ಯ ಈಗ ಸಿಬಿಐ ಉರುಳಿಗೆ ಹಂಗಿದ್ರೆ ಸಿಲುಕ್ತಾರ ಸಚಿವ ನಾಗೇಂದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಅಂದ್ರೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಸಿಬಿಐಗೆ. ಹಾಗಾಗಿ ಅನುಮತಿ ಇಲ್ಲದೆ ಕೋರ್ಟ್ ಆರೋಪ ಪಟ್ಟಿಯನ್ನ ಪರಿಗಣಿಸೋಕಾಗಲ್ಲ. ರಾಜ್ಯಪಾಲರು ಒಂದು ವೇಳೆ ಅನುಮತಿಯನ್ನ ಕೊಟ್ರೆ ಕೋರ್ಟ್ ಆರೋಪ ಪಟ್ಟಿಯನ್ನ ಪರಿಗಣಿಸಬಹುದು, ಮತ್ತೆ ಅವರ ಮೇಲಿರುವಂತಹ ಆರೋಪವನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ತನಿಖೆ ಮಾಡಬಹುದು. ಆ ದುಡ್ಡನ್ನ ಹೆಂಗ್ ದುರುಪಯೋಗ ಪಡಿಸ್ಕೊಂಡ್ರು, ಎಲ್ಲಿ ಹೋಯ್ತು ದುಡ್ಡು, ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಿ ಅವರನ್ನ ಮತ್ತೆ ಸಚಿವ ಸ್ಥಾನದಿಂದ ವಜಾಗೊಳಿಸಬಹುದು, ಅಥವಾ ಇನ್ನು ಕಾನೂನಿನಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬಹುದು, ಆ ಎಲ್ಲದಕ್ಕೂ ಕೂಡ ಅನುಮತಿ ಇರುತ್ತೆ. ಹಾಗಾಗಿ ರಾಜ್ಯಪಾಲರ ನಿರ್ಧಾರದ ಮೇಲೆ ಸದ್ಯ ನಾಗೇಂದ್ರ ಕೇಸ್ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಪಾದಯಾತ್ರೆ ಮುಖಾಂತರ ಸದ್ಯ ಬಿಜೆಪಿ ಈಗ ಹೋರಾಟವನ್ನ ಕೂಡ ಮಾಡ್ತಾ ಇದೆ. ಅದು ಕೂಡ ಜಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಮಾಡಿರುವಂತದ್ದು. ಇನ್ನೇನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದನ್ನೇ ಬಾಕಿ, ಆದ್ರೆ ಎಲ್ಲಾ ಪ್ಲಾನ್ಗಳು ಪ್ರಾಸೆಸ್ ಅಲ್ಲಿ ಇದೆ. ಹಾಗಾಗಿ ಶತಾಯಗತಾಯ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವಂಥದ್ದು. ಹಾಗೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವಿಕೆಟ್ ಅನ್ನ ಹೊಡೆದುಳಿಸಬೇಕು ಅನ್ನೋದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಗಿದೆ.